ಮಂಡ್ಯ ನಗರದ ಮರಿಗೌಡ ಬಡಾವಣೆಯಲ್ಲಿರುವ ಶ್ರೀ ನಾಲ್ವಡಿ ಆಶ್ರಯಧಾಮದ ಆವರಣದಲ್ಲಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಂಘ ಮಂಡ್ಯ, ವೀವ್ಸ್ ಇಂಡಿಯಾ ಚಾರಿಟಬಲ್ ಟ್ರಸ್ಟ್ ಮಳವಳ್ಳಿ, ಫೆಬಾರ್ಡ್ ಕರ್ನಾಟಕ ಮತ್ತು ಡ್ರೀಮ್ ಇಂಡಿಯಾ ನೆಟ್ವರ್ಕ್ ಸಹಯೋಗದಲ್ಲಿ ಹಿರಿಯ ನಾಗರಿಕರ ಆರೈಕೆ ಕೇಂದ್ರ ನೆಮ್ಮದಿಯ ಉದ್ಘಾಟನಾ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಇಲಾಖೆಯ ಅಶೋಕ್ ಕುಮಾರ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ವಯೋವೃದ್ಧರನ್ನು ಗೌರವಯುತವಾಗಿ ನಡೆಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಅದಕ್ಕಾಗಿ ಇಲಾಖೆಯಿಂದ ಎಲ್ಲ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಕುಟುಂಬದಿಂದ ಯಾರು ದೂರ ಆಗಿರ್ತಾರೆ ಅಂಥವ್ರನ್ನ ಕರೆದು ಅವರಿಗೆ ಸಾಂತ್ವನ ಹೇಳ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದು ತುಂಬ ಒಂದು ದೊಡ್ಡ ಕೆಲಸ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಇಲಾಖೆಯಲ್ಲೂ ಕೂಡ ಒಂದು ನಿರಾಶ್ರಿತರ ನಿರ್ಗತಿಕರ ಆಶ್ರಯ ಕೇಂದ್ರ ಅಂತ ಹೇಳಿ ಮಾಡಿಕೊಂಡು ಅಲ್ಲಿ ಏನೋ ಒಂದು ಸಮಾಜದಲ್ಲಿ ಇವರಿರ್ಬೋದು, ಮನೆ ಬಿಟ್ಟಿರೋರಿರ್ಬೋದು. ಜಿಲ್ಲಾ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಅಧಿಕಾರಿಗಳಾದ ಶ್ರೀ ಕೋಮಲ್ ಕುಮಾರ್ ಅವರು ನಾಮಫಲಕ ಅನಾವರಣಗೊಳಿಸಿದರು. ನಂತರ ಮಾತನಾಡಿದ ಅವರು, ಸಮಾಜದಲ್ಲಿ ಕೌಟುಂಬಿಕ ಸಂಬಂಧಗಳು ಹಾಳಾಗುತ್ತಿದ್ದು ಬಾಂಧವ್ಯಗಳು ಮರೆಯಾಗುತ್ತಿವೆ. ಅನಿವಾರ್ಯವಾಗಿ ಇಂತಹ ನೆಮ್ಮದಿ ಕೇಂದ್ರಗಳನ್ನು ತೆರೆಯುವಂತಾಗಿದೆ. ಇಂತಹ ಕೇಂದ್ರಗಳಿಂದ ಹಿರಿಯರು ಘನತೆಯ ಬದುಕು ಕಾಣುವಂತಾಗಲಿ ಎಂದು ಆಶಿಸಿದರು. ಸರ್ಕಾರ ಮಾಡೋಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಕ್ಷೇತ್ರಗಳಲ್ಲೂ ಪರಿಣಾಮಕಾರಿಯಾಗಿ ವಿಶೇಷವಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳ ಪದಾಧಿಕಾರಿಗಳ ಮುಖಂಡರುಗಳೆಲ್ಲ ಬರ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇದನ್ನು ಅವ್ರನ್ನೆಲ್ಲರನ್ನೂ ಭೇಟಿಯಾಗೋಣ, ಮಾತಾಡೋಣ, ವಿಚಾರ ವಿನಿಮಯ ಮಾಡೋಣ. ಅವರಿಂದ ನಮಗೊಂದಷ್ಟು ಏನಾದರೂ ಮಾಹಿತಿ ಸಿಕ್ಕಿದ್ರೆ ಅದನ್ನು ನಮಗೆ. ಯೋಜನೆ ಕುರಿತು ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಫೆಬಾರ್ಡ್ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಮಹೇಶ್ ಚಂದ್ರಗುರು, ಮನುಷ್ಯ ತನ್ನ ಅಹಂನಿಂದ ಸಂಬಂಧಗಳನ್ನು ಕೊಲ್ಲುತ್ತಾ ವಿಕೃತಿ ಮೆರೆಯುತ್ತಿದ್ದಾನೆ. ಹಾಗಾಗಿ ಹಿರಿಯರಿಗಾಗಿ ನೆಮ್ಮದಿಯ ನೆಲೆ ಹುಡುಕಬೇಕಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಆದರೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ದೌರ್ಬಲ್ಯಗಳಿಂದನೋ ಅಥವಾ ಬೇರೆ ಥರದ ಅಹಂಗಳಿಂದನೋ ಕಳೆದೋಗ್ತಾ ಇದ್ದೀವಿ. ನಾವಷ್ಟೇ ಕಳೆದೋಗ್ತಾ ಇಲ್ಲ, ನಮ್ಮ ಸಂಬಂಧಗಳನ್ನೂ ಕೊಲ್ತಾ ಇದ್ದೇವೆ. ಎಷ್ಟು ಚೆನ್ನಾಗಿದ್ವಿ ನಾವೆಲ್ಲ. ನಾನು ಅದೇ ಅನ್ಕೊಳ್ಳೋದು ಕುಮಾರ್ ಸರ್, ಮಕ್ಕಳಿದ್ದಾಗ ನಮಗೆ ಯಾವ ಭಿನ್ನಾಭಿಪ್ರಾಯನೂ ಇರುವುದಿಲ್ಲ. ತುಂಬ ಮುಕ್ತವಾಗಿರ್ತೀವಿ, ಶುದ್ಧವಾಗಿರ್ತೀವಿ. ನಾವು ಯಾವಾಗ ಬೆಳೀತಾ ಹೋಗ್ತೀವೋ, ವಯಸ್ಸಾಗ್ತಾ ಹೋದಂಗೆ, ಡಿಗ್ರಿಗಳು ಜಾಸ್ತಿ ಆಗ್ತಾ ಹೋದಂಗೆ, ಹುದ್ದೆಗಳು ಜಾಸ್ತಿ ಆಗ್ತಾ ಹೋದಂಗೆ ಮನುಷ್ಯ ಕಳೆದೋಗ್ತಾನೆ. ಅವನೊಳಗಿನ ವಿಕೃತಿಗಳು ವಿಜೃಂಭಿಸ್ತವೆ. ಡ್ರೀಮ್ ಇಂಡಿಯಾ ಸಂಸ್ಥೆಯ ಸಿಸ್ಟರ್ ರಜನಾ ಮಾತನಾಡಿ, ನಮ್ಮ ಸಂಸ್ಥೆಯ ಉದ್ದೇಶ ಈ ಭೂಮಿ ಸುಂದರವಾಗಿದ್ದು ಎಲ್ಲರನ್ನೂ ಸುಖಕರವಾಗಿ ಇಡುವುದು. ಯಾವೊಬ್ಬ ವ್ಯಕ್ತಿಯೂ ಕೂಡ ಬೀದಿಯಲ್ಲಿ ನಿಲ್ಲುವಂತಾಗಬಾರದು. ಅದಕ್ಕಾಗಿ ನಾವು ಸದಾ ಸೇವಾ ಮನೋಭಾವನೆಯನ್ನು ಹೊಂದಿದ್ದೇವೆ. ಫಾದರ್ ಎಡ್ವಿನ್ ಥಾಮಸ್ ಅವರು ಸಾಮೂಹಿಕ ನೇತೃತ್ವದಲ್ಲಿ ಈ ಪ್ರಯತ್ನ ನಡೆಸಿದ್ದಾರೆ ಎಂದರು. ಒಬ್ಬೊಬ್ರು ಹೇಳಿದಂತಹ ಮಾತಿನಲ್ಲಿ ಒಂದೊಂದು ದೊಡ್ಡ ವಿಷಯ ಇದೆ. ಯಾಕೆಂದರೆ ಇದು ಅವರಿಗೆ ಒಬ್ಬರಿಗೆ ಸೇರಿದಂತಹ ಒಂದು ಕರ್ತವ್ಯ ಮಾತ್ರ ಅಲ್ಲ, ನಾವೆಲ್ಲರೂ ಒಟ್ಟಿಗೆ ಮಾಡುವಂತಹ ಒಂದು ದೊಡ್ಡ ಕಾರ್ಯ ಇದು. ಯಾಕೆಂದರೆ ಇದು ನಮ್ಮ ಮನೆಯವರು. ಫಾದರು ಯಾಕಿದು ಶುರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅವ್ರು ಹೇಳ್ತಾರೆ, ಜೀವನ ಅಂತ ಹೇಳೋದು ನಮಗೆ ಗೊತ್ತಿಲ್ಲ ಎಷ್ಟು ದಿನ ನಾವು ಜೀವಂತವಾಗಿರ್ತೀವ ಅಂತ. 100 ವರ್ಷನ, 50 ವರ್ಷನ, 60 ವರ್ಷ ನಮಗೆ ಗೊತ್ತಿಲ್ಲ. ಆ ಜೀವಿಸುವಂತಹ ಈ ವರ್ಷಗಳಲ್ಲಿ ಒಬ್ಬೊಬ್ಬರಿಗೂ ಆ ಭಗವಂತನು ಒಂದೊಂದು ಇದು ರೆಸ್ಪಾನ್ಸಿಬಿಲಿಟಿ, ಕರ್ತವ್ಯವನ್ನು ಕೊಟ್ಟಿದ್ದಾರೆ. ನಂತರ ಸಂಸ್ಥೆಗೆ ಸಹಕಾರ ನೀಡಿದ ತುಮಕೂರಿನ ತ್ರಿವರ್ಣ ಫೌಂಡೇಶನ್ನ ಮೋಹನ್ ಮತ್ತು ಮಹೇಶ್ ರವರನ್ನು ಅಭಿನಂದಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಫೆಬಾರ್ಡ್ ಕರ್ನಾಟಕ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷರಾದ ಡಾಕ್ಟರ್ BM ನಾಗಪ್ಪ, ಹಿರಿಯರು ತಮ್ಮ ಜೀವನದ ಅಂತ್ಯದ ಕಾಲದವರೆಗೆ ಆರ್ಥಿಕ ಭದ್ರತೆ ಕಾಪಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಆ ವೃದ್ಧರಿಗೆ ನಾವು ಅಥವಾ ವಯಸ್ಕರಿಗೆ ನಾವು ಗೌರವ ಕೊಡುವಂತಹ ಅಥವಾ ಪಾಲನೆ ಪೋಷಣೆ ಮಾಡಬೇಕು ಅನ್ನುವಂತಹ ನನ್ನ ಕರ್ತವ್ಯ ಅನ್ನುವಂತಹ ಜನರು ನಮ್ಮ ಸಮಾಜದಲ್ಲಿ ತುಂಬ ಕಡಿಮೆ ಆಗ್ತಾ ಇದ್ದಾರೆ. ಕಾರಣ ವಿಲಾಸಿ ಜೀವನ, ದುಶ್ಚಟ, ಇನ್ನಿತರ ಸಮಾಜದಲ್ಲಿ ಬೇಜವಾಬ್ದಾರಿತನವನ್ನು ಇವತ್ತು ನಮ್ಮ ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೀವಿ. ವೇದಿಕೆಯಲ್ಲಿ ದೇವರಾಜ್ ಕೊಪ್ಪ, ಶ್ರೀಮತಿ ಶ್ರುತಿ, ML ಕುಮಾರ್, ಶ್ರೀಮತಿ ರಾಣಿ ಸಂದೇಶ್, ಚಂದ್ರಶೇಖರ್, ಚಂದ್ರಹಾಸ, ಕಾರಸವಾಡಿ ಮಹದೇವ್ ಸೇರಿದಂತೆ ಹಲವಾರು ಸರ್ಕಾರೇತರ ಸಂಸ್ಥೆಗಳ ಮುಖ್ಯಸ್ಥರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು.